ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಡಾಕ್ಟ್ರು ವಿದ್ಯೆನ ಚೆಕಪ್ ಮಾಡಿ, ವಿದ್ಯಾ ಅವಳಿ ಜವಳಿ ಮಕ್ಕಳಿಗೆ ತಾಯಿ ಆಯ್ತವಳೆ ಅಂತ ಅಮ್ಮಮ್ಮ ಮತ್ತೆ ರತ್ನಮ್ಮ ಹತ್ರ ಹೇಳ್ತಾರೆ. ಆದ್ರೆ ಅಮ್ಮಮ್ಮ ಮಾತ್ರ ಈ ವಿಷಯನ ವಿದ್ಯೆನ ಹತ್ರ ಹೇಳ್ಬೇಡಿ, ಮಾಮೂಲಿಯಾಗಿ ಮಗ ಚೆನ್ನಾಗದೆ ಅಂತ ಹೇಳಿ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಯಾಕೆ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ಅದೆಲ್ಲ ನಾನ್ ಮುಂದೆ ಕೇಳ್ತೀನಿ, ಈಗ ಸದ್ಯಕ್ಕೆ ಅವಳಿ ಜವಳಿ ಅಂತ ಅವಳಿಗೆ ಗೊತ್ತಾಗದ್ ಬೇಡ ಅಂತ ಅಮ್ಮಮ್ಮ ಹೇಳ್ತಾರೆ. ಅದೇ ರೀತಿ ಡಾಕ್ಟರ್ ವಿದ್ಯನ್ ಹತ್ರ ಬಂದು, ನಿನ್ ಮಗು ಚೆನ್ನಾಗಿದೆ, ಭಯ ಪಡೋದಕ್ಕೆ ಏನೂ ಇಲ್ಲ, ಇವತ್ತಿಂದ ಹೊಸ ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಅವಳಿಗೆ ಹೊಸ ಟ್ಯಾಬ್ಲೆಟ್ ಕೊಟ್ಟು ಪ್ರಿಸ್ಕ್ರಿಪ್ಷನ್ ಎಲ್ಲ ಬರೆದ್ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಮನೇಲಿ ಶಿವರಾಮೇಗೌಡ್ರು ಮನೆಗ್ ವಾಪಸ್ ಬಂದಾದ್ಮೇಕೆ ಚಂಪಾ ಅವ್ರಿಗೆ ಕುಡಿಯೋದಕ್ಕೆ ಮಜ್ಜಿಗೆನ ತಕಂದ ಕೊಡ್ತಾಳೆ. ಹೌದು, ಅವ್ವ ಕಾಣಿಸ್ತಿಲ್ವಲ್ಲವ, ಎಲ್ಲೋಗಿದಾರು, ಮಲ್ಗಿದಾರೆ ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಇಲ್ಲ ಮವ, ಅಮ್ಮಮ್ಮ ಮನೆಯಾಗಿಲ್ಲ ಅಂತ ಚಂಪಾ ಹೇಳ್ತಾಳೆ. ಏನು, ಮನೆಗಿಲ್ವೇ? ಇಷ್ಟನತ್ತಂಗೆ ಮನೇಲಿಲ್ದೆ ಅವ್ವ ಎಲ್ಲೋಗಿದಾಳು ಅಂತ ಶಿವರಾಮೇಗೌಡ್ರು ಮತ್ತೆ ಗೋವಿಂದು ಇಬ್ರು ಕೇಳ್ತಾರೆ. ಆಗ ಚಂಪಾ ಅಮ್ಮಮ್ಮ ಆಸ್ಪತ್ರೆಗೆ ವಿದ್ಯನ್ ಜೊತೆ ಹೋಗವ್ರೆ ಅಂತ ಹೇಳ್ದಾಗ ಅದನ್ನ ಕೇಳಿ ಶಿವರಾಮೇಗೌಡ್ರಿಗೆ ಕೋಪ ಬರ್ತದೆ. ಅಲ್ಲ, ಅವಳ ಆಸ್ಪತ್ರೆ ಕರ್ಕೊಂಡ್ ಹೋಗಕ್ಕೆ ಅವ್ರ ಅವ್ವ ಬಂದಿದ್ಲಲ್ಲ, ಹಂಗಿದ್ಮ್ಯಾಕೆ ಅವ್ವ ಯಾಕೆ ಹೋದ್ಲು ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ, ಅಣ್ಣಯ್ಯ ಇದ್ರ ಬಗ್ಗೆ ನಾವು ಕೇಳಿದ್ವಿ, ಆದ್ರೆ ಅವ್ವ ಕೇಳ್ಬೇಕಲ್ಲ. ಏಯ್, ನಾನ್ ಹೋಗುದ್ರಲ್ಲಿ ನಿನ್ಗೇನೆ ಸಮಸ್ಯೆ ಇರೋದು? ನಾನ್ ಹೋಗಿ ಒಯ್ತೀನಿ ಅಂತ ಹೇಳ್ಬಿಟ್ಟು ಅವ್ವ ಆ ವಿದ್ಯನ್ ಜೊತೆ ಆಸ್ಪತ್ರೆಗೆ ಹೋದ್ಲು ಕಣಣ್ಣ ಅಂತ ಸಾವಿತ್ರಿ ಶಿವರಾಮೇಗೌಡನ ಹತ್ರ ಹೇಳ್ತಿರ್ತಾಳೆ. ಮಾವ ಒತ್ತಾರೆನೇ ಹೋದ್ರು, ಇನ್ನೇನು ಮನೆಗ್ ಬರ್ಬೋದು ಅವ್ರು, ನಾ ಯಾವ್ದಕ್ಕೂ ಅವ್ರಿಗೆ ಫೋನ್ ಮಾಡಿ ಯಾವಾಗ ಬರ್ತಾರೆ ಅಂತ ವಿಚಾರ್ಸನೆ ಅಂತ ಚಂಪಾ ಹೇಳ್ಬೇಕಾದ್ರೆ, ಇರ್ಲಿ ಬಿಡವ, ಪರವಾಗಿಲ್ಲ, ಇನ್ನೇನ್ ಬರ್ತಾರಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅಷ್ಟೊತ್ಗೆ ಗೋವಿಂದಗೆ ಫೋನ್ ಬರ್ತದೆ. ಅದ್ರ ಪ್ರಕಾರ ಶಿವರಾಮೇಗೌಡ್ರ ಪಾರ್ಟಿಯಿಂದ ಕೆಲವ್ರ ಮನೆ ಮೇಲೆ ಲೋಕಾಯುಕ್ತರ ದಾಳಿ ನಡೀತಾ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯ್ತದೆ. ಅದನ್ನ ಕೇಳಿ ಗೋವಿಂದ ಮತ್ತೆ ಶಿವರಾಮೇಗೌಡ್ರಿಗೆ ಶಾಕ್ ಆಯ್ತದೆ. ಅದ್ರ ಬಗ್ಗೆನೇ ಟಿವಿನಲ್ಲಿ ನ್ಯೂಸ್ ಬರ್ತದೆ ಅಂತ ಗೋವಿಂದ ಹೇಳ್ಬೇಕಾದ್ರೆ, ಅದ್ ಯಾರ್ಯಾರು ಇರ್ಬೋದು ಅಂತ ಹೇಳಿ ಶಿವರಾಮೇಗೌಡ್ರು ಟಿವಿನ ಹಾಕೊಂಡು ಅದ್ರಲ್ಲಿ ನ್ಯೂಸ್ ಅಲ್ಲಿ ನೋಡ್ತಿರ್ತಾರೆ. ಅದ್ರಲ್ಲಿ ಇವ್ರ ಪಕ್ಷದಲ್ಲಿ ಮುಖ್ಯವಾಗಿರೋಂತ ಮಂತ್ರಿಗಳ ಮನೆ ಮ್ಯಾಕೆಲ್ಲ ರೈಡ್ ನಡೀತಾ ಇದೆ ಅಂತ ಬರ್ತಿರ್ತದೆ. ಛೇ, ಅವ್ರು ಎಂತ ಒಳ್ಳೆ ವ್ಯಕ್ತಿ, ರಾಜಕೀಯದಾಗೆ ಒಳ್ಳೆ ಹೆಸರು ಮಾಡಿರೋರು, ಅಂತವ್ರು ಹಿಂಗೆಲ್ಲ ಯಾಕಾದ್ರು ನನ್ಗೆ ಅರ್ಥ ಆಯ್ತಿಲ್ವಲ್ಲ ಅಂತ ಶಿವರಾಮೇಗೌಡರು ಹೇಳ್ಬೇಕಾದ್ರೆ, ಅಣ್ಣ ಇವ್ರಷ್ಟೇ ಅಲ್ಲಣ್ಣ, ಮುಖ್ಯವಾಗಿರೋ ಎಲ್ಲ ಮಂತ್ರಿಗಳ ಮೇಲೂನು ಗುರಿ ಇಟ್ಕೊಂಡು ಹಿಂಗ್ ಮಾಡವ್ರೆ ಅಂತ ಹೇಳ್ತಾವ್ರೆ ಕಣಣ್ಣ, ಬೇಕು ಅಂತಾನೆಯ ಅವ್ರ ಹೆಸರು ಹಾಳ್ ಮಾಡಕ್ಕೆ ಈ ರೀತಿ ರೈಡ್ ಎಲ್ಲ ಮಾಡ್ತಾವ್ರೆ ಅಂತ ಗೋವಿಂದು ಹೇಳ್ತಾನೆ. ಲೋ ಗೋವಿಂದ, ಇಂಥ ಸಮಯದಾಗೆ ನಾವ್ ಅವ್ರಿಗೆ ಒತ್ತಾಸೆ ಆಗಿರ್ಬೇಕು, ಹೊಸಿ ಗಾಡಿ ತೆಗ್ಸು, ಅದೇನು ಅಂತ ನಾವು ಹೊಸಿ ನೋಡ್ಕೊ ಬರುಮ ಅಂತ ಹೇಳಿ ಶಿವರಾಮೇಗೌಡ್ರು ಗೋವಿಂದ ಜೊತೆ ಅಲ್ಲಿಂದ ಹೋಯ್ತಾರೆ. ಈ ಕಡೆ ವಿದ್ಯಾ ಔಷಧಿ ತಕೊಬತ್ತೀನಿ ಅಂತ ಹೋದಾಗ ಅಮ್ಮಮ್ಮ ಮತ್ತೆ ರತ್ನಮ್ಮ ಇಬ್ರು ಮಾತಾಡ್ತಿರ್ತಾರೆ. ಯಾಕವ ಈಗ್ಲೇ ಅವಳಿಗೆ ಇದ್ರ ಬಗ್ಗೆ ಎಲ್ಲ ಹೇಳುದ್ ಬೇಡ, ಅವಳು ಅವಳಿ ಜವಳಿ ಮಕ್ಳಗ್ ತಾಯಿ ಆಯ್ತಾವಳೆ ಅಂತ ನೀವ್ ಯಾಕೆ ಡಾಕ್ಟರ್ ಹತ್ರ ಹೇಳ್ಬಿಡಿ ಅಂತ ಹೇಳಿದ್ರಿ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ನೋಡೆ ಇದಕ್ಕೆಲ್ಲ ಒಂದು ಕಾರಣ ಅದೇ, ಈಗ್ಲೇ ಈ ವಿಷಯ ಹೇಳುದ್ ಬೇಡ, ನೀ ಸುಮ್ಕಿರು, ಆ ಸಮಯದಾಗೆ ನನ್ಗೆ ಅವಳಿಗೆ ಹೇಳುದ್ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ನಾನ್ ಹೇಳ್ದೆ, ಸುಮ್ಕೆ ನೀನು ಬಾಯಿ ಬಿಟ್ಬಿಟ್ಟು ಆಮೇಲೆ ಎಲ್ಲ ಹಾಳ್ ಮಾಡ್ಬಿಡ್ಬೇಡ ಅಂತ ಅಮ್ಮಮ್ಮ ರತ್ನಮ್ಮನ್ ಮೇಲೆ ರೇಗಾಡ್ತಿರ್ತಾರೆ. ಅಷ್ಟೊತ್ಗೆ ವಿದ್ಯೆ ಬರ್ಬೇಕಾದ್ರೆ ಅದನ್ನ ನೋಡಿ ಇಬ್ರು ಸೈಲೆಂಟ್ ಆಗ್ಬಿಡ್ತಾರೆ. ಇದೇನಿದು, ಒಳಗಡೆ ನೀವು ಇಬ್ರು ಈ ತರ ಗುಸ್ಕೊಡ್ತಾ ಇದ್ರು, ಈಗ್ಲೂ ಹಂಗೆಯ ಗುಸ್ಗುಸು ಅಂತವ್ರಲ್ಲ, ಏನಿರ್ಬೋದು ಅಂತ ವಿದ್ಯಾ ಯೋಚನೆ ಮಾಡ್ತಾ ಇವ್ರ ಹತ್ರ ಬಂದು ಮಾತ್ರೆ ಎಲ್ಲ ತಕೊಂಡಾಯ್ತು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಅಮ್ಮಮ್ಮ ವಿದ್ಯಾ ಮತ್ತೆ ರತ್ನಮ್ಮ 3 ಜನ ಮನೆಗ್ ಬಂದಾಗ, ಅಮ್ಮಮ್ಮ ಮನೆಗ್ ಹೋದ್ರೆ ರತ್ನಮ್ಮ ಮತ್ತೆ ವಿದ್ಯಾ ಇಬ್ರು ಔಟ್ ಹೌಸ್ಗೆ ಬರ್ತಾರೆ. ಸರಿ ಕಣೆ, ಇನ್ನೇನು ಬಸ್ ಬರ್ಬೋದು, ನಾನು ಒಯ್ತೀನಿ, ಆಮೇಲೆ ಬಸ್ ಸಿಗೋದು ಕಷ್ಟ ಆಯ್ತದೆ ಅಂತ ರತ್ನಮ್ಮ ಹೇಳ್ಬೇಕಾದ್ರೆ, ಅವ್ವ ನಾನ್ ಒತ್ತಾರೆ ಬರ್ಬೇಕಾದ್ರೆ ನೀ ಅಡ್ಗೆ ಮಾಡಿಟ್ ಬಂದಿವ್ನಿ, ಮೊದ್ಲು ಊಟ ಮಾಡ್ಕೊಂಡ್ ಹೋಗುವಂತೆ ಇರು ಅಂತ ಹೇಳಿ ವಿದ್ಯಾ ರತ್ನಮ್ಮಂಗೆ ಊಟಕ್ ಬಡಿಸ್ಕೊಡ್ತಾಳೆ. ವಿದ್ಯಾ ಮಾಡಿರೋ ಅಡ್ಗೆ ತಿಂದು ರತ್ನಮ್ಮ ತುಂಬಾನೇ ಹೊಗಳ್ತಾರೆ. ಅಲ್ಲ ಕಣೆ, ಯಾವತ್ತು ನೀನು ಅಡ್ಗೆ ಮನೆ ಕಡೆ ಬಂದವಳೆ ಅಲ್ಲ, ಆದ್ರೆ ಇವಾಗ ಇಷ್ಟೊಂದು ರುಚಿ ರುಚಿಯಾಗಿ ಅಡ್ಗೆ ಮಾಡಕ್ ಶುರು ಮಾಡಿದ್ಯಲ್ಲೇ. ಆದ್ರೆ ನನ್ಗೊಂದೇ ಒಂದು ಕೊರಗು ಕಣೆ, ಇಷ್ಟು ಚೆನ್ನಾಗಿ ನೀನು ರುಚಿ ರುಚಿಯಾಗಿ ಅಡ್ಗೆ ಮಾಡೋದ್ ಕಲ್ತಿದ್ದಿ, ಆದ್ರೆ ನೀನ್ ಗಂಡಂಗೆ ಈ ತರದ ರುಚಿನ ನಿನ್ ಕೈಲಿ ತಿಳ್ಸಕ್ ಆಯ್ತಿಲ್ವಲೆ, ಅದೇ ನನ್ಗೆ ಶಾನೆ ನೋವಾಯ್ತಾ ಅದೆ ಅಂತ ರತ್ನಮ್ಮ ಹೇಳ್ಬೇಕಾದ್ರೆ, ಅವ್ವ ಈಗ ಯಾಕವ ಅದ್ರ ಬಗ್ಗೆ ಏನೋ ಮಾತಾಡ್ತಿದಿ, ಸುಮ್ಕೆ ತಿನ್ನು ಅಂತ ವಿದ್ಯಾ ಕೋಪದಿಂದ ಹೇಳ್ಬೇಕಾದ್ರೆ, ಅಯ್ಯೋ ನನ್ ಮನ್ಸಿಗ್ ಬಂದಿದ್ ಹೇಳ್ದೆ ಕಣೆ, ಅದಕ್ಕೆ ಯಾಕೆ ನೀನ್ ಕೋಪ ಮಾಡ್ಕಂದಿ ಅಂತ ರತ್ನಮ್ಮ ಹೇಳ್ತಾ ಊಟನ ಮಾಡ್ತಿರ್ತಾರೆ. ಅವ್ವ ನಾನ್ ನಿನ್ ಹತ್ರ ಒಂದ್ ವಿಷಯ ಕೇಳ್ಬೋದೆ, ಅದಕ್ ನೀನು ಕರೆಕ್ಟ್ ಆಗಿ ನಿಜ ಹೇಳ್ತಿ ತಾನೆ ಅಂತ ವಿದ್ಯಾ ಹೇಳ್ದಾಗ, ಅದೇನು ಅಂತ ಕೇಳೆ ಅಂತ ರತ್ನಮ್ಮ ಹೇಳ್ತಾರೆ.
ನೀನು ಮತ್ತೆ ಅಮ್ಮಮ್ಮ ಇಬ್ರು ಸೇರ್ಕೊಂಡು ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ದೀರಾ ಅಂತ ವಿದ್ಯೆ ಹೇಳ್ತಿದ್ದಂಗೆ ರತ್ನಮ್ಮಂಗೆ ಊಟ ತಿಂತಿರ್ಬೇಕಾದ್ರೆ ನತ್ತಿಗೆರತ್ತೆ. ಅವ್ವ ಹೊಸಿ ಸಮಾಧಾನ ಮಾಡ್ಕೊಳವ ತಕ ಅಂತ ಹೇಳಿ ವಿದ್ಯಾ ನೀರ್ ಕುಡಿಸ್ತಾಳೆ. ಅವ್ವ ಇವಾಗ ನಾನ್ ಏನ್ ಕೇಳ್ದೆ ಅದಕ್ಕೆ ಉತ್ತರ ಕೊಡು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಏ ನೀನೇನೆ ಇಂಥ ಟೈಮ್ನಾಗ ಹಿಂಗ್ ಕೇಳ್ತಿದಿ, ನಾನ್ ಯಾಕೆ ನಿನ್ನ ಹತ್ರ ಯಾವ್ದಾದ್ರು ವಿಷಯ ಮುಚ್ಚಿಡ್ಲಿ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ಇಲ್ಲ ಕಣವ ನನ್ಗೇನೋ ಹಂಗಂತ ಅನ್ನಿಸ್ತು ಅದಕ್ಕೆ ಯಾಕೆ ಕೇಳ್ದೆ ಅಂತ ವಿದ್ಯೆ ಹೇಳ್ದಾಗ, ಇಲ್ಲ ಕಣೆ ನಾವೇನು ನಿನ್ನ ಹತ್ರ ಮುಚ್ಚಿಟ್ಟಿಲ್ಲ ಅಂತ ರತ್ನಮ್ಮ ಮಾತನ್ನ ಯಾಮಾರಿಸ್ಬಿಡ್ತಾರೆ. ಸರಿ ಆಯ್ತು ಕಣೆ ನಂಗೆ ಟೈಮ್ ಆಯ್ತು ನಾನ್ ಇನ್ ಬತ್ತೀನಿ ಅಂತ ಹೇಳಿ ರತ್ನಮ್ಮ ನಾನ್ ಇಲ್ಲೇ ಇದ್ರೆ ಎಲ್ಲಿ ಸತ್ಯ ಹೇಳ್ಬಿಡ್ತೀನೋ ಅನ್ನೋ ಭಯದಲ್ಲಿ ಕೈ ತೊಳ್ಕೊಂಡು ಅಲ್ಲಿಂದ ಬಿರ್ಬಿರ್ನೆ ಹೊಂಟೋಯ್ತಾರೆ. ಈ ಕಡೆ ಶಿವರಾಮೇಗೌಡ್ರ ತಮ್ಮ ಪಕ್ಷದಾಗೆ ಇಷ್ಟೆಲ್ಲ ನಡೀತಾ ಇದಲ್ಲ, ನಾನ್ ಎಲ್ಲೇ ಹೋದ್ರಿ ಪ್ರೆಸ್ ಅವರು ನಮ್ ಪಕ್ಷದ ಮೇಲೆನೆ ಬೆಳ್ ತೋರ್ಸಿ ಮಾತಾಡ್ತಾವ್ರಲ್ಲ ಅಂತ ಕೋಪದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮೋಹನ್ ಅವ್ರು ಬಂದು ಊಟಕ್ಕೆ ಅಂತ ಕರೀತಾರೆ. ಆಗ ಶಿವರಾಮೇಗೌಡ್ರು ಮೋಹನ್ ಅವ್ರ ಮೇಕೆ ರೇಗಾಡ್ತಾರೆ. ಅಷ್ಟೊತ್ತಿಗೆ ಏನು ಎತ್ತ ಅಂತ ಭದ್ರ ಅಲ್ಲಿಗೆ ಓಡೋಡ್ ಬರ್ತಾನೆ. ಯಾಕಪ್ಪಯ್ಯ ಏನಾಯ್ತು ಅಂತ ಭದ್ರ ಕೇಳ್ಬೇಕಾದ್ರೆ, ನೋಡ್ಲಾ ನಮ್ ಪಾರ್ಟಿಲಿ ಮುಖ್ಯವಾಗಿರೋಂತ ಮಂತ್ರಿಗಳ ಮೇಲೆ ಆರೋಪ ಮಾಡಿ ಅವ್ರ ಮನೆ ಮೇಲಕ್ಕೆಲ್ಲ ರೈಡ್ ಮಾಡ್ತಾವ್ರಂತೆ ಅಂತ ಹೇಳ್ತಾ ಶಿವರಾಮೇಗೌಡ್ರು ಮಾತಾಡ್ಬೇಕಾದ್ರೆ ಅಷ್ಟೊತ್ಗೆ ಶಿವರಾಮ ಅಂತ ಕರೀತಾ ಅಮ್ಮಮ್ಮ ಮನೆಗ್ ಬರ್ತಾರೆ. ಏ ಮುದ್ಕಿ ಈ ಬಿಸಿಲಿನಾಗೆ ನೀನ್ ಎಲ್ಲೋಗಿದ್ದೆ ಅಂತ ಭದ್ರ ಕೇಳ್ತಾನೆ. ಏ ದಿದ್ದಿನ ಸ್ಕ್ಯಾನಿಂಗ್ ಕರ್ಕೊಂಡ್ ಹೋಯ್ತಾವ್ರೆ ಅಂತ ಗೊತ್ತಾಯ್ತು ಕಣ್ಲಾ, ಅದಕ್ಕೆ ನಾನು ನೋಡ್ಕೊಬರಕ್ಕೆ ಅಂತ ಹೋಗಿದ್ದೆ ಅಂತ ಅಮ್ಮಮ್ಮ ಹೇಳ್ತಾರೆ. ಅವ್ವ ಅವಳಿಗೆ ಅಂತ ಅವ್ರವ್ವ ಜೊತೆಗ್ ಹೋಗಿದ್ರು ತಾನೆ, ಹಂಗಿದ್ಮ್ಯಾಕೆ ನೀನ್ ಯಾಕೆ ಸುಮ್ಕೆ ಹೋಗಿ ಅಲ್ಲೆಲ್ಲ ಅಲ್ದಾಡ್ಕ ಬಂದೆ ಅಂತ ಶಿವರಾಮೇಗೌಡ್ರು ಹೇಗಾಡ್ತಾರೆ. ಏನ್ಲಾ ಶಿವರಾಮ ಈ ಸಲಿನಾದ್ರೆ ಸತ್ಯ ಹೇಳ್ತಾರ ಅಥವಾ ಸುಳ್ಳು ಹೇಳ್ತಾರ ಅಂತ ತಿಳ್ಕೊಳಕ್ ಬೇಡ್ವೆ, ಅದಕ್ಕೆ ನಾನು ಹೋಗಿದ್ದು. ಈಗಿನ ಕಾಲದಾಗೆ ಅದೇನೋ ಅಂತಾರಲ್ಲ ಟೆಕ್ನಾಲಜಿ ಅದ್ ಹೆಂಗ್ ಬೆಳೆದ್ಬಿಟ್ಟದೆ ಅಂತಂದ್ರೆ ನಮ್ ಕಾಲ್ದಾಗೆಲ್ಲ ಹಿಂಗೆಲ್ಲ ಇರ್ದಿಲ್ಲ ಕಣ್ಲಾ. ನೀನು ಸಾವಿತ್ರಿ ಗೋವಿಂದ ಹುಟ್ಟುವರೆಗೂ ನಿಮ್ ಅಕ್ಕ ಹೆಂಗದೆ ಅಂತಾನೆ ನನ್ಗೆ ಗೊತ್ತಾಯ್ತಿರ್ಲಿಲ್ಲ. ಆದ್ರೆ ಈಗ ಇಷ್ಟಾಗ್ಲ ಕಂಪ್ಯೂಟರ್ನಾಗೆ ಹೊಟ್ಟೆಲಿರೋ ಮಗ ಅದ್ ಹೆಂಗದೆ ಅದ್ರ ಕೈ ಕಾಲು ಎಲ್ಲ ಎಷ್ಟ್ ಚಂದ ಕಾಣಿಸ್ತದೆ ಗೊತ್ತೇ. ಮಗು ಮಾತ್ರ ಎಲ್ಲ ನಮ್ ಮನೆಯವ್ರ ತರನೇ ಇತ್ತು ಕಣ್ಲಾ. ಹಂಗೆ ಹಿಂಗೆ ಅಂತ ಹೇಳ್ತಾ ಅಮ್ಮಮ್ಮ ಮಗಿ ಬಗ್ಗೆನೆ ಹೇಳ್ತಿರ್ತಾರೆ. ಏ ಅಮ್ಮಮ್ಮ ತಲೆ ಕೆಟ್ಟಿದದೆ ನಿನಗೆ, ಏನು ಹೊಟ್ಟೆಲಿರೋ ಮಗಿಗೆ ನನ್ ತರನೇ ದಾಡಿನೇ ಬೆಳೆದ್ಬಿಟ್ಟಿತ್ತೆ ನೋಡು ಅಮ್ಮಮ್ಮ. ಮೊದ್ಲು ಈ ನಿನ್ ಸ್ಕ್ಯಾನಿಂಗ್ ಪುರಾಣನೆಲ್ಲ ನಿಲ್ಸಿದ್ರೆ ಸರಿ ಅಂತ ಭದ್ರ ಹೇಳ್ಬೇಕಾದ್ರೆ, ಲೇ ನೋಡ್ಕೊ ಬಂದಿದ್ ಹೇಳ್ದೆ ಕಣ್ಲಾ, ನೀ ಯಾಕ್ಲಾ ಇಷ್ಟೊಂದ್ ಎಗರಾಡಿ ಅಂತ ಅಮ್ಮಮ್ಮ ಹೇಳ್ತಾರೆ. ನೋಡಮ್ಮಮ್ಮ ಸುಮ್ಕಿದ್ರೆ ಸರಿ, ಯಾರಿಗ್ ಗೊತ್ತು ಇವತ್ ನೀನ್ ನೋಡ್ದಲ್ಲ ಅದು ಡೂಪ್ ಇದ್ರು ಇರ್ಬೋದು, ಎಲ್ಲ ಬರೀ ಸುಳ್ಳು. ಇವಾಗ್ಲೂ ಅವಳು ಬಸ್ರಿ ಆಗವಳೆ ಅಂತ ಸುಳ್ಳು ಹೇಳ್ತಿರ್ಬೋದಲ್ವೇ. ಆ ಮನೆಯವ್ರನ್ನ ನಂಬಿ ನೀನು ಸುಮ್ಕೆ ಮೋಸ ಹೋಯ್ತಿದೀಯಮ್ಮಮ್ಮ, ನನ್ ಮಾತ್ ಕೇಳು ಅಂತ ಭದ್ರ ಕೋಪ ಮಾಡ್ಕತಾನೆ. ಲೋ ಭದ್ರ ಇಲ್ಲ ಕಣ್ಲಾ ನಾನು ನೋಡ್ಕ ಬಂದಿ ಆ ಮಗಿ ಮುಖ ನಿನ್ನಂಗೆ ಇತ್ತು ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಏ ಅಮ್ಮಮ್ಮ ಸುಮ್ಕಿದ್ರೆ ಸರಿ ನೀನು. ಅಪ್ಪಯ್ಯ ನಾನ್ ಇನ್ ಬತ್ತೀನಿ, ಇಲ್ಲೇ ಇದ್ರೆ ಈ ಮುದ್ಕಿ ನನ್ ತಲೆ ಕೆಡ್ಸ್ಬಿಡ್ತಾಳೆ. ಏ ಮುದ್ಕಿ ನಿನಗ ಆಮೇಲೆ ಬಂದ್ ವಿಚಾರ್ಸ್ಕತೀನಿ ಇರು ಅಂತ ಹೇಳ್ತಾ ಭದ್ರ ಅಲ್ಲಿಂದ ಹೋಯ್ತಾನೆ. ಏನ್ಲಾ ಇವನು ಶಿವರಾಮ ಯಾವಾಗ್ಲೂ ಹಿಂಗೆ ಮಾಡ್ತಾನೆ. ಆಮೇಲೆ ಶಿವರಾಮ ಅಂತ ಅಮ್ಮಮ್ಮ ಹೇಳಕ್ ಹೋದಾಗ, ಅವ್ವ ನಾನು ಬೇರೆ ಯಾವ್ದೋ ಟೆನ್ಷನ್ ಆಗಿವ್ನಿ, ಒಸಿ ಮಾತಾಡ್ದೆ ಸುಮ್ನೆ ನಿಂತ್ಕ ಅಂತ ಶಿವರಾಮೇಗೌಡ್ರು ಹೇಳ್ದಾಗ ಅಮ್ಮಮ್ಮ ಏನು ಹೇಳ್ದೆ ಹಂಗೆ ಸುಮ್ನಾಗ್ಬಿಡ್ತಾರೆ. ಈ ಕಡೆ ಔಟ್ ಹೌಸ್ ಇಂದ ಆಡ್ ಹೇಳ್ಕೊಂಡು ಆಚೆಗ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾಲ್ ಜಾರಿ ಬೀಳೋಷ್ಟ್ರಲ್ಲಿ ಅಲ್ಲೇ ಇರೋ ಕಂಬನ ಹಿಡ್ಕತಾನೆ. ಅಯ್ಯಯ್ಯ ಏನಿದು ಈ ಜಾಗದಾಗೆ ಜಾರ್ತದಲ್ಲ ಅಂತ ಭದ್ರ ಹತ್ರಕ್ ಹೋಗಿ ನೋಡ್ದಾಗ ಅಲ್ಲಿ ಮಳೆ ಬಿದ್ದಿದ್ರಿಂದ ನೀರ್ ನಿತ್ತು ನಿತ್ತು ಪಾಚಿ ಆಗಿರ್ತದೆ. ಯಾರು ಕ್ಲೀನೇ ಮಾಡಿಲ್ವಲ್ಲ ಅಂತ ಮನ್ಸಾಗೆ ಅನ್ಕೊಂಡು ಆನ್ ಪಾಡ್ಗನು ಒಯ್ತಿರ್ತಾನೆ. ಹಂಗೆಯ ನಿತ್ಕೊಂಡು ವಾಪಸ್ ತಿರುಗಿ ನೋಡಿ ಆ ಪಾಚಿನ ನೋಡ್ತಿರ್ಬೇಕಾದ್ರೆ ವಿದ್ಯೆ ಏನಾದ್ರೂ ಆಚೆಗ್ ಬಂದು ಇದ್ರ ಮೇಲೆ ಕಾಲಿಕ್ಕಿ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ಏನ್ ಮಾಡೋದು ಅಂತ ಹಂಗೆ ಯೋಚನೆ ಬಂದು ಈ ಜಾಗದಾಗೆ ಜಾರ್ತಾ ಇದೆ. ನಾನೇನೋ ಗಟ್ಟಿಯಾಗಿವ್ನಿ ಅದಕ್ಕೆಯ ಹೆಂಗೋ ಕಂಬನ್ ಹಿಡ್ಕಂದೆ, ಆದ್ರೆ ಅವಳು ಬರ್ಬೇಕಾದ್ರೆ ಜಾರ್ಗೀರ್ ಬಿದ್ರೆ ಅದ್ರಲ್ಲೂ ಬಸ್ರಿ ಬೇರೆ ಅವಳೆ, ಏನ್ ಮಾಡೋದು ಇದಕ್ಕೇನಾದ್ರೂ ದಾರಿ ಮಾಡ್ಬೇಕಲ್ಲ ಅಂತ ಹೇಳ್ತಾ ಭದ್ರ ಒಂದ್ ಪೇಪರ್ನಾಗೆ ಈ ಜಾಗದಾಗೆ ಜಾರತ್ತೆ ಹುಷಾರಾಗಿ ನೋಡ್ಕೊಂಡ್ ಓಡಾಡು ಅಂತ ಬರ್ದ್ಬಿಟ್ಟು ಅಲ್ಲೇ ಇರೋ ಕಂಬಿಗೆ ತಗ್ಲಾಕಿರ್ತಾನೆ. ನಮ್ ಕೆಲ್ಸ ಮುಗೀತು, ನಾವಿನ್ ಒಯ್ತೀವಿ ಅಂತ ಹೇಳ್ಕೊಂಡು ಭದ್ರ ಹೋಗ್ಬೇಕಾದ್ರೆ ಮತ್ತೆ ನಿಂತ್ಕೊಂಡು ನಾನಿತ್ತಾಗ ಹೋದ್ಮ್ಯಾಕೆ ಈ ಲೆಟ್ರ್ ಏನಾದ್ರು ಆರ್ಗಿರೋ ಹೊಂಟೋದ್ರೆ ಏನ್ ಮಾಡೋದು ಅಂತ ಭದ್ರ ಮನ್ಸಾಗೆ ಅನ್ಕೊಂಡು ಇದ್ಯಾಕೋ ಕೆಲ್ಸಕ್ ಬರೋ ತರ ಕಾಣಿಸ್ತಾ ಇಲ್ಲ, ಅವಳೇ ನೋಡ್ಬಿಟ್ಟು ಇಲ್ ಜಾರ್ತದೆ ಒಸಿ ನೋಡ್ಕೊಂಡ್ ಹೋಗು ಅಂತ ಹೇಳ್ಬಿಟ್ಟು ಬಂದ್ಬಿಡನೆ ಅಂತ ಅನ್ಕೊಂಡು ಭದ್ರ ಮನೆ ಒಳಕ್ ಹೋಗೋಕೆ ನೋಡ್ತಿರ್ತಾನೆ. ಏ ಬೇಡ ಬೇಡ ಅವಳ ಹತ್ರ ನಾನ್ ಯಾಕೆ ಹೋಗಿ ಹೇಳ್ಬೇಕು, ತಮ್ಗ್ಯಾಕೆ ನನ್ ಮೇಲೆ ಇಷ್ಟೊಂದ್ ಪಿರುತಿ ಅದು ಇದು ಅಂತ 108 ಪ್ರಶ್ನೆ ಕೇಳ್ತಾಳೆ. ಇದೆಲ್ಲ ನನಗ್ ಬೇಕಿತ್ತೆ, ನಾನಾಯ್ತು
ನನ್ ಕೆಲ್ಸ ಆಯ್ತು ಅಂತ ಇದ್ಬಿಡಮ್ಮ ಅಂತ ಹೇಳ್ತಾ ಭದ್ರ ಹೋಯ್ತಾ ಮತ್ತೆ ವಾಪಸ್ ಹಿಂತಿರುಗಿ ಬರ್ತಾನೆ. ಇದನ್ನೆಲ್ಲ ಹಂಗೆ ಬಿಟ್ಬಿಟ್ಟು ಹೋಗಕ್ಕೆ ನನ್ಗೆ ಯಾಕೋ ಮನ್ಸ್ ಬರ್ತಾ ಇಲ್ವಲ್ಲ. ತುಮ್ಕೆ ಯಾಕ್ ಬೇಕು? ಅಕಸ್ಮಾತ್ ಗೊತ್ತಿಲ್ದೆ ಬಂದ್ ಅವಳು ಬಿದ್ಬಿಟ್ರೆ ಸುಮ್ಕೆ ಈ ಜಾಗದಾಗೆ ಮಣ್ಣ್ ಹಾಕಿ ಬಿಟ್ಬಿಡಮ್ಮ ಅಂತ ಹೇಳ್ತಾ ಭದ್ರ ಮಣ್ಣ್ ಎತ್ಕೊ ಬರಕ್ಕೆ ಅಂತ ಹೋಯ್ತಾನೆ. ಅಷ್ಟೊತ್ಗೆ ವಿದ್ಯಾ ಟವಲ್ ಎತ್ಕೊಳಕ್ಕೆ ಅಂತ ಆಚೆಗೆ ಬರ್ತಾಳೆ. ಆಗ ಗೊತ್ತಿಲ್ದಂಗೆ ಅದೇ ಜಾಗದಾಗೆ ಕಾಲಿಕ್ಕಿ ಜಾರಿ ಬೀಳ್ಬೇಕಾದ್ರೆ ಭದ್ರ ಇದನ್ ನೋಡಿ ಓಡೋಗಿ ಅವಳನ್ನ ಹಿಡ್ಕತಾನೆ. ಹಂಗೆಯ ವಿದ್ಯಿನ ಹಿಡ್ಕಬೇಕಾದ್ರೆ ಭದ್ರ ವಿದ್ಯಿಂಗೆ ಮುತ್ ಕೊಡ್ತಾನೆ. ಆಗ ವಿದ್ಯಾ ನಾಚ್ಕೊಳ್ಬೇಕಾದ್ರೆ, ಏಯ್ ಏನ್ ನಡ್ಕ ಬರ್ಬೇಕಾದ್ರೆ ನಿಂಗೆ ನೋಡ್ಕೊ ಬರ್ಬೇಕು ಅಂತ ಗೊತ್ತಾಗಕ್ಕಿಲ್ವೇ? ಅಲ್ಲಿ ಬರ್ದೀನಿ ತಾನೆ, ಇಲ್ಲಿ ಜಾರ್ತದೆ ಹೊಸಿ ನೋಡ್ಕೊಂಡ್ ಓಡಾಡು ಅಂತ. ಅಷ್ಟು ಕಣ್ ಕಾಣಿಸಕ್ಕಿಲ್ವೇ ನಿನ್ಗೆ? ಮಳೆ ಬಂದಿದ್ರಿಂದ ಈ ಜಾಗದಾಗೆ ಪಾಚಿ ಆಗದೆ. ಇದೇ ತರನೆಯ ನಾನು ಜಾರ್ ಬೀಳ್ತಿದ್ದೆ. ಅದಕ್ಕೆಯ ಮಣ್ ತಕ ಹಾಕುಮ ಅಂತ ಹೋಗೋಷ್ಟೊತ್ಗೆ ನೀನ್ ಬಂದ್ ಅದೇ ಜಾಗದಾಗ ಕಾಲಿಕ್ಕಿ ಜಾರ್ ಬೀಳ್ತಿದ್ಯಲ್ಲ, ನೋಡ್ಕೊಂಡು ಹೊಸಿ ಓಡಾಡು ಅಂತ ಹೇಳ್ತಾ ಭದ್ರ ಹೋಗ್ಬೇಕಾದ್ರೆ ಜಾರ್ತಂಗದೆ ಅಂತ ವಿದ್ಯೆ ಹೇಳ್ದಾಗ ಆ ಏನಂದೆ ಅಂತ ಭದ್ರ ಕೇಳ್ತಾನೆ. ಅದೇ ಗೌಡ್ರೆ, ಈ ಜಾಗದಾಗೆ ಜಾರ್ತಾ ಅದೆ ಅಂತ ಹೇಳ್ದೆ, ಅದಕ್ಕೆಯ ಜಾರ್ ಬಿದ್ದಿದ್ದು ಅಂತ ವಿದ್ಯೆ ಹೇಳ್ಬೇಕಾದ್ರೆ ಹೌದೌದು ಜಾಸ್ತಿ ಪಿರುತಿ ಇತ್ತಲ್ಲ, ಅದಕ್ಕೆಯ ಜಾರ್ ಬಿದ್ದೋದದ್ದು ನಾನು ಅಂತ ಹೇಳ್ಕೊಂಡು ಭದ್ರ ಅಲ್ಲಿಂದ ಹೋಯ್ತಾನೆ. ಹಂಗೆಯ ವಿದ್ಯೆ ಅಲ್ಲಿಂದ ಹೋದ್ಮ್ಯಾಕೆ ಭದ್ರ ಅಲ್ಲೆಲ್ಲ ಮಣ್ಣೆಲ್ಲ ಹಾಕಿ ಮಟ್ಟ ಮಾಡಿ ಜಾರ್ದಿರೋ ತರ ಸರಿ ಮಾಡಿ ಅಲ್ಲಿಂದ ಹೋಯ್ತಾನೆ. ಈ ಕಡೆ ಚಂಪಾ ಮತ್ತೆ ಮೋಹನ್ ಅವರು ಹೂ ಕಟ್ಬೇಕಾದ್ರೆ ಅಮ್ಮಮ್ಮ ಮಾತ್ರ ಜೋಡಿ ಬಾಳೆಹಣ್ಣು ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಏನೇ ಮಗನೇ ಇಲ್ದೆ ನನ್ ಬಸ್ರಿ ಆಗ್ಯವನಿ ಅಂತ ಇಷ್ಟೆಲ್ಲಾ ನಾಟಕ ಮಾಡಿದ್ರಿ. ನೀನು ಆವತ್ ಆಟ ಆಡಿದ್ದಕ್ಕೆ ಇವತ್ತು ನಾನೊಂದ್ ರೀತಿ ಆಟ ಆಡ್ತೀವಿ ಕಣೆ. ಅದೇನ್ ಗೊತ್ತೇ, ನೀನ್ ಹೊಟ್ಟೆಯಾಗ ಬೆಳಿತಾ ಇರೋ ಮಗ ಅವಳಿ ಜವಳಿ ಅಂತ ಹೇಳ್ದೆ, ಆ ಮಕ್ಳುಗಳ್ನ ನಿನಗೆ ಗೊತ್ತಿಲ್ದಂಗೆ ಬೆಳೆಸ್ತೀವಿ ಕಣೆ ಅಂತ ಅಮ್ಮಮ್ಮ ಮನ್ಸ್ನಾಗೆ ಅನ್ಕಂದು ಆ ಬಾಳೆಹಣ್ಣೆ ಹಿಡ್ಕೊಂಡು ಮನ್ಸ್ನಾಗೆ ಮಾತಾಡ್ಕತಿರ್ತಾರೆ. ಇದನ್ನ ಚಂಪಾ ನೋಡಿ ಮೋಹನ್ ಅವ್ರಿಗೆ ತೋರಿಸ್ತಾಳೆ. ಈ ಮಕ್ಳುಗಳ್ನೆ ಇಟ್ಕೊಂಡು ನಿನ್ನ ನಿನ್ ಗಂಡನ್ನ ಹೆಂಗ್ ಒಂದ್ ಮಾಡ್ಬೇಕು ಅಂತ ನನ್ಗೆ ಸಂದ ಗೊತ್ತು ಕಣೆ ಅಂತ ಅಮ್ಮಮ್ಮ ಮನ್ಸ್ನಾಗೆ ಅನ್ಕತಿರ್ತಾರೆ. ಅತ್ತೆ ಅಲ್ ನೋಡಿ ಅಮ್ಮಮ್ಮ ಆ ಜೋಡಿ ಬಾಳೆಹಣ್ಣು ಇಟ್ಕೊಂಡು ಹೆಂಗ್ ಒಳಗಡೆನೆ ಮಾತಾಡ್ತವ್ರೆ ಅಂತ ಚಂಪಾ ಹೇಳ್ಬೇಕಾದ್ರೆ ಹೂ ಕಣೆ ಚಂಪಾ ಅಂತ ಮೋಹನ್ ಅವರು ಅಮ್ಮ ಮುನ್ನೆ ನೋಡ್ತಿರ್ತಾರೆ. ಒಂದಕ್ಕೆ 2 ಮಕ್ಳು ಬತ್ತಾವೆ ಕಣೆ, ನೋಡೆ ನೀನ್ ಗಂಡನ ನಿನ್ನ ಹೆಂಗ್ ಬೂರಿ ಹಂಗ ಆಡಿಸ್ತೀನಿ ಅಂತ ಅಮ್ಮಮ್ಮ ಮನ್ಸ್ನಾಗೆ ಅನ್ಕೊಂಡು ನಗ್ತಿರ್ತಾರೆ. ಅತ್ತೆ ತುಂಬಾ ಹೊತ್ತಿಂದ ನೋಡ್ತಾವಿ, ನೀವು ಆ ಜೋಡಿ ಬಾಳೆಹಣ್ಣ ಇಟ್ಕೊಂಡು ಮನ್ಸ್ನಾಗೆ ಏನೋ ಅನ್ಕೋತಿದಿರಲ್ಲ, ಏನತ್ತೆ ಅದು ಅಂತ ಮೋಹನ್ ಅವರು ಕೇಳ್ಬೇಕಾದ್ರೆ ಏಯ್ ನಾನು ಆಕಾಶದಾಗೆ ಹಾರಾಡ್ತಿಲ್ಲ ಕಣೆ, ಮುಂದೆ ಏನ್ ನಡಿಬೇಕೋ ಆ ಕತೆನ ಬರಿತೀವ್ನಿ ಅಷ್ಟೇಯ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಏನು ಕತೆಯ ಅತ್ತೆ ನೀವೇನ್ ಹೇಳ್ತಿದಿರೋ ಅರ್ಥ ಆಯ್ತಿಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಯ್ಯೋ ನಾನ್ ಇವಾಗ ಏನ್ ಹೇಳ್ತೀನೋ ಅದ್ ನಿಮ್ಗೆ ಅರ್ಥ ಆಗಕ್ಕಿಲ್ಲ ಕಣೆ, ಹೋಯ್ತಾ ಹೋಯ್ತಾ ಎಲ್ಲ ಅರ್ಥ ಆಯ್ತದೆ, ಈ ಬಾಳೆಹಣ್ಣಿನ ರಹಸ್ಯನೂ ಗೊತ್ತಾಯ್ತದೆ ಅಂತ ಹೇಳ್ಕೊಂಡು ಅಮ್ಮಮ್ಮ ನಗ್ತಿರ್ತಾರೆ. ಹಂಗೆ ಆ ಬಾಳೆಹಣ್ಣ ನೋಡ್ಕೊಂಡು ಆಟನ ಮುಗ್ಸೋಳು ನಾನೇ ಅಂತ ಮನ್ಸಾಗೆ ಅನ್ಕೊಂಡು ಖುಷಿ ಪಡ್ತಿರ್ತಾರೆ. ಈ ಕಡೆ ವಿದ್ಯಾ ಬಟ್ಟೆ ಒಗ್ಗಿಕೆ ಅಂತ ಎತ್ಕೊಂಡ್ ಹೋಗ್ಬೇಕಾದ್ರೆ ಚಂಪಾ ಬಂದು ವಿದ್ಯಕ್ಕ ಅದನ್ನ ನಾನ್ ಒಕ್ಕೊಡ್ತೀನಿ ಕೊಡು, ಈಗ ನೀನು ಬಸ್ರಿ ಬೇರೆ ಇದೆಲ್ಲ ಮಾಡೋದ್ ಬೇಡ ಅಂತ ಚಂಪಾ ಹೇಳ್ಬೇಕಾದ್ರೆ ಅಯ್ಯೋ ಚಂಪಾ ಅದೆಲ್ಲ ಏನು ಬೇಡ ನಾನೇ ಒಕ್ಕತೀನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಇದನ್ನೆಲ್ಲ ಭದ್ರ ಆಚೆಯಿಂದನೇ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಇದಕ್ಕೆಲ್ಲ ಏನಾದ್ರೂ ಮಾಡ್ಬೇಕಲ್ಲ ಅಂತ ಭದ್ರ ಮನ್ಸ್ನಾಗೆ ಅನ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸುಭಾಷ ಆ ಚಿಕ್ಕಣ್ಣನ್ ಜೊತೆ ಸೇರ್ಕೊಂಡು ಹೆಂಗಾರ ಮಾಡಿ ಶಿವರಾಮೇಗೌಡಂಗೆ ಬುದ್ಧಿ ಕಲ್ಸ್ಬೇಕು, ಅವನನ್ನ ಬೀದಿಗ್ ತರ್ಬೇಕು ಅಂತ ಇವನ್ ಜೊತೆ ಕೈ ಜೋಡ್ಸಕ್ಕೆ ಅಂತ ಹೋಗಿರ್ತಾನೆ. ಅದಕ್ಕೆ ಅವನು ಸರಿ ಆಯ್ತು ಬಾ ಅಂತ ಹೇಳಿ ಅವನ್ ಜೊತೆ ಕುಡಿಯಕ್ಕೆ ಅಂತ ಕುತ್ಕೋತಾನೆ. ಈ ಕಡೆ ಭದ್ರ ಬೆಳಗಿನೆಯ ಒಂದು ಹೋಮ್ ಅಪ್ಲೈನ್ಸ್ ಶೋರೂಮ್ಗೆ ಬರ್ತಾನೆ. ಅಲ್ಲಿಗ್ ಬಂದು ಫ್ರಿಡ್ಜು, ವಾಷಿಂಗ್ ಮಿಷಿನ್ ಏನೇನ್ ಬೇಕು ಅಂತ ಅವ್ರಿಗೆ ಹೇಳಿ ಎಲ್ಲದನ್ನು ಮನೆಗ್ ಕಳಿಸ್ಕೊಡಿ ಅಂತ ಹೇಳ್ತಾನೆ. ಅವನೇ ಖುದ್ದಾಗ್ ನಿಂತು ಎಲ್ಲದನ್ನು ಸೆಲೆಕ್ಟ್ ಮಾಡಿರ್ತಾನೆ. ಈ ಕಡೆ ಭದ್ರ ಕಳ್ಸಿರೋ ಅಂತ ಎಲ್ಲ ಐಟಮ್ಗಳು ಮನೆ ಹತ್ರಕ್ ಬರ್ತದೆ. ಅದನ್ನ ನೋಡಿ ಈಶ್ವರಿ ಏನಿದು ಅಂತ ಹೋಗಿ ವಿಚಾರಿಸ್ಬೇಕಾದ್ರೆ ಆ ಡ್ರೈವರು ಮೇಡಮ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಬಂದಿದೆ ಅಂತ ಹೇಳ್ತಾನೆ. ಏನು ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಇಲ್ಲೆಲ್ಲ ಆಲ್ರೆಡಿ ಇದೆಯಲ್ಲ, ಹೊಸದಾಗಿ ಇದನ್ನೆಲ್ಲ ಯಾಕೆ ತರಿಸಿದಾರು ಅಂತ ಈಶ್ವರಿ ಕೇಳ್ಬೇಕಾದ್ರೆ ಹೌದು ಮೇಡಮ್ ಭದ್ರೇಗೌಡ್ರೆ ಬೆಳಗ್ಗೆ ಶೋರೂಮ್ ಬಂದು ಅವರೇ ಯಾವ್ದಾವ್ದು ಬೇಕು ಅಂತ ಹೇಳಿ ದುಡ್ಡನ್ ಕಟ್ಟಿ ಇದನ್ನ ಮನೆ ಹತ್ರಕ್ಕೆ ಡೆಲಿವರಿ ಮಾಡಿ ಅಂತ ಹೇಳೋದ್ರು ಅಂತ ಆ ಡ್ರೈವರ್ ಹೇಳ್ತಾನೆ. ಅದನ್ನ ಕೇಳಿ ಚಿತ್ರ ಮತ್ತೆ ಈಶ್ವರಿ ಇಬ್ರು ಶಾಕ್ ಆಗ್ತಾರೆ. ಭದ್ರನೇ ಅವ್ನ್ ಯಾಕೆ ಹೇಳ್ದ ಅಂತ ಇಬ್ರು ಯೋಚನೆ ಮಾಡ್ಬೇಕಾದ್ರೆ ಇದನ್ನ ದೊಡ್ಡ ಮನೆಗ್ ಅಲ್ವಂತೆ ಔಟ್ ಹೌಸ್ಗೆ ತಕಬನ್ನಿ ಅಂತ ಹೇಳಿದ್ರು. ಔಟ್ ಹೌಸ್ ಎಲ್ಲಿದೆ ಅಂತ ಆ ಡ್ರೈವರ್ ಕೇಳ್ಬೇಕಾದ್ರೆ ಏನು ಔಟ್ ಹೌಸ್ಗ
ಇವ್ನ್ ಯಾಕೆ ಅಲ್ಲಿಗ್ ತಕೊಂಡಿದೇನೋ ಅಂತ ಈಶ್ವರಿ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ, ಔಟ್ ಹೌಸ್ ಎಲ್ಲಿದೆ ಹೇಳಿ ಅಂತ ಅವ್ನ್ ಕೇಳ್ಬೇಕಾದ್ರೆ ಅಲ್ಲದೆ ನೋಡಿ ಅಂತ ಹೇಳಿ ಚಿತ್ರ ಅವ್ರನ್ನ ಕಳಿಸ್ತಾಳೆ. ಹಂಗೆಯ ಭದ್ರನೇ ಮುಂದೆ ನಿಂತ್ಕೊಂಡು ಆ ವಸ್ತುಗಳನ್ನೆಲ್ಲ ಮನೆ ಒಳಗಡೆ ತಕೊಂಡೊಯ್ತಿರ್ತಾನೆ. ಅಷ್ಟೊತ್ಗೆ ವಿನಂತಿ, ಸಾವಿತ್ರಿ, ಈಶ್ವರಿ ಮತ್ತೆ ಚಿತ್ರ ಎಲ್ರು ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ. ಅದ್ಕೆ ಏನಿದೆಲ್ಲ ಅಂತ ಸಾವಿತ್ರಿ ಕೇಳ್ಬೇಕಾದ್ರೆ ಭದ್ರ ಮನೆಗೆ ಅಂತ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ತಕೊಬಂದವನಂತೆ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ವಿದ್ಯಾ ಭದ್ರ ಮನೆಗ್ ತಂದಿರೋ ಐಟಮ್ನೆಲ್ಲ ನೋಡ್ದೇ ಇರೋ ತರ ಸುಮ್ನೆ ಹೋಗಿ ಕುತ್ಕೋತಾಳೆ ಓದಕ್ಕೆ ಅಂತ. ಆಗ ಭದ್ರ ಯಾವ್ಯಾವ ಸಾಮಾನ ಎಲ್ಲೆಲ್ಲಿ ಇಡ್ಬೇಕು ಅಂತ ತೋರ್ಸ್ಬಿಟ್ಟು ಇನ್ಯಾವ್ದಾದ್ರೂ ಐಟಮ್ ಉಳಿದಿದೆ ಅಂತ ಆಚೆಗೆ ನೋಡಕ್ಕೆ ಅಂತ ಬರ್ತಾನೆ. ಆಗ ಅಲ್ಲಿ ಈಶ್ವರಿ, ಸಾವಿತ್ರಿ ಮತ್ತೆ ಚಿತ್ರ, ವಿನಂತಿ ಎಲ್ರು ನಿಂತ್ಕೊಂಡಿರ್ತಾರೆ. ಲೋ ಭದ್ರ ಅಂತ ಸಾವಿತ್ರಿ ಕರ್ದಾಗ ಏನತ್ತೆ ಅಂತ ಭದ್ರ ಕೇಳ್ತಾನೆ. ಏನಪ್ಪಾ ಮನೆಗೆ ಲೋಡೆ ಐಟಮ್ ಬತ್ತಾದೆ, ಏನ್ ವಿಷಯ ಅಂತ ಸಾವಿತ್ರಿ ಕೇಳ್ಬೇಕಾದ್ರೆ ಏನ್ ವಿಷಯ ಅಂತ ಏನ್ ಹೇಳ್ಬೇಕು ಅತ್ತೆ ಅಂತ ಭದ್ರ ಕೇಳ್ತಾನೆ. ಅಲ್ಲ ಕಣ ಭದ್ರ, ಇವಾಗ ಯಾಕ್ಲ ಬೇಕಿತ್ತು ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅಂತ ಸಾವಿತ್ರಿ ಕೇಳ್ದಾಗ ಏನತ್ತೆ ನೀನು, ಇದು ಒಂದ್ ರೀತಿ ಮನೆನೇ ಅಲ್ವೇ, ಅದಕ್ಕೆ ಅಂತ ಭದ್ರ ಹೇಳ್ತಾನೆ. ಅದು ಸರಿ, ಈಗ ಇದನ್ನ ನೀನ್ ಮನೆ ಅಂತ ಹೇಳೋಕ್ ಶುರು ಮಾಡ್ಬಿಟ್ಟ ಅಂತ ಸಾವಿತ್ರಿ ಹೇಳ್ದಾಗ, ಅಲ್ಲ ಅತ್ತೆ ನಾನಿರೋ ಜಾಗ ನನ್ ಮನೆನೇ ತಾನೆ ಅಂತ ಭದ್ರ ಹೇಳ್ದಾಗ, ನೀನ್ ಮಾತ್ರ ಇಲ್ಲಿರೋದಕ್ಕೆ ನಿನ್ ಮನೆ ಅಂತ ಹೇಳ್ತಿದ್ಯೋ ಅಥವಾ ನೀನ್ ಹೆಂಡ್ರು ನಿನ್ ಜೊತೆ ಆಗಿರೋದಕ್ಕೆ ನಿನ್ ಮನೆ ಅಂತ ಹೇಳ್ತಿದ್ಯೋ ಅಂತ ಸಾವಿತ್ರಿ ಅಳ್ಸಿ ಮಾತಾಡ್ತಾಳೆ. ನೋಡಿ ಅತ್ತೆ, ಸುಮ್ಕೆ ಬೇಡ್ದಿರೋ ಪ್ರಶ್ನೆನೆಲ್ಲ ಕೇಳಿದ್ರೆ ನನ್ನಿಂದ ಉತ್ತರ ಕೊಡೋಕ್ ಆಗಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಅದು ಹಂಗಲ್ಲ ಭದ್ರ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಅಂತ ಅದು ಇದು ಅಂತ ತಂದಿದ್ಯಲ್ಲ, ಇದೆಲ್ಲ ನೀನ್ ಯೂಸ್ ಮಾಡಿಯಾ ಅಂತ ಈಶ್ವರಿ ಕೇಳ್ತಾಳೆ. ಯಾಕ್ ಚಿಕ್ಕವ, ಇದನ್ನೆಲ್ಲ ನಾನು ಉಪಯೋಗಿಸ್ಬಾರ್ದೆ? ತರ್ಕಾರಿಗಳನ್ನೆಲ್ಲ ತಕೊಬಂದ್ ಆಚೆ ಇಟ್ರೆ ಎಲ್ಲ ಹಾಳಾಗೋಯ್ತವೆ, ಅದಕ್ಕೆ ಫ್ರಿಡ್ಜ್ ತಕೊಬಂದೆ. ಬಟ್ಟೆನ ನಾ ಕುತ್ಕೊಂಡು ಒಕ್ಕಳಕ್ಕಾದದೆ, ಅದಕ್ಕೆ ವಾಷಿಂಗ್ ಮಿಷಿನ್ ತಕೊಬಂದೆ. ಆಮೇಲೆ ಈ ಗ್ರೈಂಡ್ರು, ಮಿಕ್ಸಿ ನನ್ ಅಡ್ಗೆಗೆ ಉಪಯೋಗಕ್ಕೆ ಬರ್ತದೆ ಅಂತ ತಕಂದೆ. ಯಾವಾಗ್ಲೂ ಫೋನ್ ನೋಡಕ್ಕೆ ಬೋರ್ ಆಯ್ತದೆ ಅಂತ ಟಿವಿ ತಕೊಬಂದೆ. ಅದ್ರಲ್ಲೂ ಇವಾಗ ಬ್ಯಾಸ್ಗೆ ಬೇರೆ ಅಲ್ವೇ, ಸಾನಿ ಶೆಕೆ ಆಯ್ತದೆ, ಅದಕ್ಕೆ AC ತಕೊಬಂದೆ. ಇದ್ರಲ್ಲಿ ಏನಂತ ತಪ್ಪಿದದು ಅಂತ ಭದ್ರ ಕೇಳ್ಬೇಕಾದ್ರೆ, ಅಲ್ಲ ಕಣ್ಲ ಇದನ್ನ ನಿನಗೋಸ್ಕರನೇ ತಂದ ಅಥವಾ ನೀನ್ ಹೆಂಡ್ರಿಗೋಸ್ಕರ ತಂದ ಅಂತ ಈಶ್ವರಿ ಕೇಳ್ತಾಳೆ. ಚಿಕ್ಕವ, ನನ್ಗೆ ಒಳಗಡೆ ಕೆಲ್ಸ ಅದೆ, ನಾನು ಅಲ್ಲೋಗ್ ನೋಡ್ಬೇಕು, ಬರ್ತೀನಿ ಅಂತ ಹೇಳಿ ಭದ್ರ ಅಲ್ಲಿಂದ ಹೊಂಟೈತಾನೆ. ನೋಡ್ದೇನವ, ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದೆ ಹೆಂಗ್ ಎಸ್ಕೇಪ್ ಆಗ್ಬಿಟ್ಟ ಅಂತ ಚಿತ್ರ ಹೇಳ್ತಿರ್ತಾಳೆ. ಅತ್ಗೆ ಭದ್ರ ಈ ಔಟ್ ಹೌಸ್ನೇ ತನ್ನ ಮನೆ ಅಂತ ಅನ್ಕೊಳಕ್ಕೆ ಶುರು ಮಾಡವನೆ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಬರೀ ಮನೆ ಅಷ್ಟೇ ಅಲ್ಲ ಕಣವ, ಅವ್ನ್ ಹೆಂಡ್ತಿ ಅಂತಾನು ಅನ್ಕೊಳಕ್ಕೆ ಶುರು ಮಾಡ್ಬಿಟ್ಟವನೆ ಮಾವ ಅಂತ ವಿನಂತಿ ಹೇಳ್ತಿರ್ತಾಳೆ. ಇಂಥ ಹೆಂಡ್ರನ್ನ ಕಟ್ಕೊಂಡಿರೋದಕ್ಕೆ ಹಿಂಗ್ ಆಡ್ತಾನೆ. ಇನ್ನು ಶ್ರೀಮಂತರು ಮನೆ ಹುಡುಗಿ, ಇನ್ನು ಚೆನ್ನಾಗಿರೋ ಹುಡುಗಿ ಸಿಕ್ಬಿಟ್ಟಿದ್ರೆ ಇಡೀ ಪ್ರಪಂಚನೇ ತಂದು ಕಾಲ್ ಕೆಳಗಡೆ ಇಡ್ತಿದ್ನೋ ಏನೋ ಅಂತ ಸಾವಿತ್ರಿ ಹೇಳ್ಕೊಂಡು ಕೋಪ ಮಾಡ್ಕೊತಿರ್ತಾಳೆ. ಹೇಗಾದ್ರೂ ಮಾಡಿ ಇದನ್ನ ಹಾಳ್ ಮಾಡ್ಬೇಕಲ್ಲ ಅಂತ ಈಶ್ವರಿ ಮತ್ತೆ ಚಿತ್ರ ಇಬ್ರು ಮನ್ಸ್ನಾಗೆ ಅನ್ಕೋತಿರ್ತಾರೆ. ಈ ಕಡೆ ವಿದ್ಯಾ ಬಟ್ಟೆ ಒಗಿಕೆ ಅಂತ ಬಟ್ಟೆಗಳನ್ನ ಎತ್ಕೊಂಡ್ ಹೋಗ್ಬೇಕಾದ್ರೆ, ಏ ವಿದ್ಯಾ ಅಂತ ಭದ್ರ ಹೇಳ್ತಾನೆ. ಹಲೋ, ನಾನು ವಿದ್ಯಾ ಅಲ್ಲ, ವಿದ್ಯಾ. ನಮ್ಮ ಅಪ್ಪನ ಹೆಸರು ಚಲುರಾಜ ಅಂತ, ಅದಕ್ಕೆಯ ವಿದ್ಯಾ ಅಂತ ಕರೀತಾರೆ, ನೀವು ವಿದ್ಯಾ ಅಂತಾನೆ ಕರಿಬೋದು ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಆಹಾ ಇರೋದ್ 3 ಅಡಿ, ಮಾತಾಡೋದ್ ಮಾತ್ರ ಇಷ್ಟೊಂದೆಲ್ಲ ಮಾತಾಡ್ತಾಳೆ. ನಿನ್ ಹೆಸರು ಯಾವಾಗ್ಲೋ ವಿದ್ಯಾ ಆಗಾಯ್ತು ಕಣೆ, ಇನ್ನು ನೀನು ವಿದ್ಯಾ ಅನ್ನೋದ್ರಲ್ಲೇ ಇದ್ಯಾ, ಇರ್ಲಿ ಮಾಡ್ತೀನಿ ನಿನ್ಗೆ ಅಂತ ಭದ್ರ ಮನ್ಸ್ನಾಗೆ ಅನ್ಕೊಂಡು ಅವಳನ್ನೇ ಕೋಪದಿಂದ ಗುರಾಯಿಸ್ಬೇಕಾದ್ರೆ, ಗೌಡ್ರೆ ಇವಾಗ ಯಾಕೆ ನೀವು ನನ್ನನ್ನ ಕರ್ದಿದ್ದು ಅಂತ ವಿದ್ಯಾ ಕೇಳ್ತಾಳೆ. ಎಲ್ಗೋಯ್ತಿದಿ ಅಂತ ಭದ್ರ ಕೇಳ್ತಾನೆ. ನಾ ಎಲ್ಗೋದ್ರೆ ನಿನ್ಗೇನು ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಎಲ್ಗೋಯ್ತಿದಿ ಅಂತ ಕೇಳ್ಬೇಕಾದ್ರೆ ಸರಿಯಾಗಿ ಉತ್ತರ ಕೊಡು ಅಂತ ಭದ್ರ ಹೇಳ್ತಾನೆ. ಇನ್ನೆಲ್ಗೆ ಬಟ್ಟೆ ಇಟ್ಕೊಂಡು ಎಲ್ಗೋದರು, ಬಟ್ಟೆ ಒಗಿಯೋಯ್ತಾನಿ ಅಂತ ವಿದ್ಯಾ ಹೇಳ್ತಾಳೆ. ಅದೆಲ್ಲ ಏನು ಬೇಕಾಗಿಲ್ಲ, ಮನೆಗೆ ವಾಷಿಂಗ್ ಮಿಷಿನ್ ಇಲ್ವೇ ಅಂತ ಭದ್ರ ಹೇಳ್ತಾನೆ. ಏಕೆ, ನೀವು ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ದೀರಿ, ಅದ್ರಲ್ಲಿ ನಾನು ನಾಚಿಕೆ ಮಾನ ಮರ್ವಾದಿ ಇಲ್ದೆ ಬಟ್ಟೆ ಹಾಕಿ ಬಟ್ಟೆ ವಾಶ್ ಮಾಡ್ಕಂದೆ ಅಂತ ಎಲ್ರತ್ರ ಹೋಗಿ ನನ್ಗೆ ಅವಮಾನ ಮಾಡಿಸ್ಬೇಕು ಅಂತಾನೆ ಅಂತ ವಿದ್ಯಾ ಕೇಳ್ತಾಳೆ. ನೀನು ಮರ್ವಾದೆಯಾಗೆ ಅಲ್ಲಿ ಏನಿದ್ದದು ಅಂತ ಸರಿಯಾಗಿ ನೋಡು ಅಂತ ಭದ್ರ ಹೇಳ್ದಾಗ, ಯಾವ್ದನ್ ನೋಡ್ಬೇಕು ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲಿರೋ ಐಟಮ್ಗಳನ್ನೆಲ್ಲ ಒಸಿ ಸರಿಯಾಗಿ ನೋಡು ಅಂತ ಭದ್ರ ಹೇಳ್ದಾಗ, ಏನದು ಅಂತ ವಿದ್ಯಾ ಎಲ್ಲಾ ವಸ್ತುಗಳನ್ನ ನೋಡ್ತಾನೆ. ಅಲ್ಲೆಲ್ಲ ಒಂದೊಂದು ಐಟಮ್ನ ಉಪಯೋಗಿಸೋದಕ್ಕೂ ಇಷ್ಟಿಷ್ಟು ದುಡ್ಡು ಅಂತ ಭದ್ರ ಒಂದು ಚೀಟಿನಲ್ಲಿ ಬರ್ದು ಅಂಟಿಸಿರ್ತಾನೆ. ಏನು ತಿಂಗಳು ಬಾಡ್ಗೆನೇ ಅಂತ ವಿದ್ಯಾ ಮನ್ಸಾಗಿ ಅನ್ಕೊಂಡು ನೋಡ್ಬೇಕಾದ್ರೆ, ಇದನ್ನೆಲ್ಲ ಸುಮ್ಕೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಇದಕ್ಕೆ ಬಾಡಿಗೆ ಕಟ್ಟಿ ನೀವ್ ಆರಾಮಾಗಿ ತಿಂಗಳೆಲ್ಲ ಉಪಯೋಗಿಸ್ಕೋಬಹುದು ಅಂತ ಭದ್ರ ಹೇಳ್ತಾನೆ. ಓಹೋ, ಏನು ಗೌಡಗೆ ನಮ್ಯಾಕೆ ಸಾನೆ ಪಿರುತಿ ಬಂದಂಗದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಪಿರುತಿನೂ ಇಲ್ಲ ಮಣ್ಣಂಗ್ ಗಟ್ಟಿನೂ ಇಲ್ಲ, ಇದನ್ನೆಲ್ಲ ಒಬ್ನೇ ಉಪಯೋಗಿಸಕ್ಕಾಗದೆ, ಅದಕ್ಕೆಯ ಈ ತರ
ಬಾಡಿಗೆಗ್ ಬಿಡುಮ ಅಂತ ಐಡಿಯಾ ಮಾಡಿದ್ದು. ನಿನಗ್ ಬೇಕು ಅಂದ್ರೆ ಬಾಡಿಗೆ ಕೊಟ್ಟು ನೀನು ಉಪಯೋಗಿಸ್ಕೋ, ಇಲ್ಲ ಅಂದ್ರೆ ನಿನ್ ಕೊಬ್ಬು ಜಾಸ್ತಿ ಆಗಿದ್ರೆ ನಿನ್ ಕೈಯಾರೆ ನೀನೇ ಹೋಗಿ ಬಟ್ಟೆ ಒಕ್ಕೆ ಹೋಗು, ನನಗೇನು ಅಂತ ಭದ್ರ ಹೇಳ್ಬೇಕಾದ್ರೆ ವಿದ್ಯಾ ಹೊತ್ತು ಯೋಚನೆ ಮಾಡಿ ಸರಿ ಆಯ್ತು ನಾನು ಬಾಡಿಗೆ ಕೊಟ್ಟೇನೆ ಇದನ್ನೆಲ್ಲ ಉಪಯೋಗಿಸ್ಕೊತೀನಿ ಅಂತ ವಿದ್ಯಾ ಹೇಳ್ತಾಳೆ. ಅದ್ರ ಪ್ರಕಾರನೇ ಅವಳೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡ್ಕೊತಾಳೆ. ಅದನ್ನ ನೋಡಿ ಭದ್ರಂಗೂ ಸಮಾಧಾನ ಆಯ್ತದೆ. ನನ್ ಪ್ಲಾನು ಸಂದಾಗ ವರ್ಕೌಟ್ ಆಯ್ತು ಅಂತ ಭದ್ರ ತನಗ್ ತಾನೇ ಬೆಂತಟ್ಕತಿರ್ತಾನೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.